ತಡಿಯಮ್ಮ, ಎಲ್ಲಿಂದ ಬಂದಿದ್ ಬಾಡಿಗೆ ನೀವು? ಅಲ್ಲಿ ನೋಡ್ರಿ, ಬಾಡಿಗೆ ಎಲ್ಲಿಂದ ಬಂದಿದ್ದು ಸರ್? ಇಲ್ಲನೇ ಸರ್, ಎಲ್ಲಿ? ಜೆಸಿ ಕಾಲೇಜ್. ಎಷ್ಟಕ್ಕೆ ಬಂದ್ರಿ ಇಲ್ಲಿಗೆ? ಸರ್ 35 ರೂಪಾಯಿ. ಆಟೋ ಪ್ರೀಪೇಡ್ ಅಲ್ಲಿ ಎಷ್ಟಲ್ಲಿಗೆ ಬಿಲ್ ಹಾಕ್ಬಿಡ್ತಾರ ಗೊತ್ತಾ ನಿಮ್ಗೆ? 76 ರೂಪಾಯಿಗೆ ನೀವು 35 ರೂಪಾಯಿ ಹೊಡೆದ್ರ ಬಂಡವಾಳ ಹಾಕಿರೋರು ನಾವ್ ಎಲ್ಲೋಗ್ಬೇಕು, ಎಲ್ಲೋಗ್ಬೋಡವ್ರು ನಾವು. ಅಲ್ಲಿ ನೋಡ್ಬಿಟ್ಟು ಮಾತಾಡ್ರಿ, ಇಲ್ಲಿ ಮಾತಾಡಿ, ನಿಮ್ ಸಮಸ್ಯೆ ಹೇಳಿ. ನಿಮ್ಗೆ ಇದು ಹೊಡೆಯಕ್ಕೆ ಅವಕಾಶ ಇಲ್ಲ. ಎಲ್ಲಾ ಮಾತಾಡ್ಬೇಡಿ ಇರಪ್ಪ. ಇದು ರ್ಯಾಪಿಡ್ ಆನ್ ಮಾಡ್ಕೋತೀರಾ? ಏನ್ ಕಾಲೇಜ್ ಡೈರೆಕ್ಟ್ ಆಗಿ ಹೇಳಿ ಸರ್. ಡಿಪ್ಲೊಮಾ ಮಾಡ್ತೀನಿ. ಡಿಪ್ಲೊಮಾ ಮಾಡ್ತಾ ಇದೀರಾ? ಯಾವ ಊರಿಂದ? ಯಾವ ಊರು ನಿಮ್ದು? ಸರ್ ಇಲ್ಲ ಮೈಸೂರು. ಮೈಸೂರಲ್ಲಿ ಎಲ್ಲಿ? ಸರ್ ಟಿಎಂುಂಡಿ ಅಂತ. ಟಿಎಂುಂಡಿಯಿಂದ ಬಂದು ಕಾಲೇಜ್ ಓದ್ಕೊಂಡು ಅದಾದ್ಮೇಲೆ ರ್ಯಾಪಿಡ್ ಆನ್ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋಗ್ತೀರಾ ಅಲ್ವಾ? ನಿಮ್ ತಂದೆ ತಾಯಿ ನಿಮ್ಗೆ ಓದ್ಸಕ್ಕೋಸ್ಕರ ನೀವು ಕಷ್ಟಪಟ್ಟವ್ರೆ ಅಲ್ವಾ? ನಮ್ಮ ಮಕ್ಕಳು ಓದ್ಸಕ್ ನಾವು ಕಷ್ಟಪಡೋದು ಬೇಡವಾ? ನಮ್ಮ ಹೊಟ್ಟೆಯಲ್ಲಿ ನಮ್ಮ ಅನ್ನದ ತಮ್ಮ ತಟ್ಟೆಯಲ್ಲಿ ನೀವು ಕೈ ಹಾಕಿ ನೀವು ಕಿತ್ಕೊಂಡ್ ತಿನ್ಬಿಟ್ರೆ ನಮ್ಮ ಮಕ್ಕಳಿಗೆ ಏನ್ ತಿನ್ಸೋದು ಹೇಳಿ ನೀವೇನೆ? ಈಗ ಅವ್ರ ಎಜುಕೇಶನ್ ನಿಮ್ಗೆ ಫೀಸ್ ಹೆಂಗ್ ಕಟ್ಬೇಕು? ನಮ್ದು ಆಟೋ ಡ್ರೈವರ್ ಮಕ್ಳಿಗೂ ಫೀಸ್ ಕಟ್ಬೇಕಾ? ಅವ್ರಿಗೂ ಎಜುಕೇಶನ್ ಕೊಡ್ಬೇಕಾ? ಅವ್ರಿಗೂ ಮುಂದಕ್ಕೆ ತರ್ಬೇಕಾ? ನಾವು ಸಂಪಾದನೆ ಮಾಡಿದ್ರೆ ನಮ್ಮ ಹೆಂಡತಿ ಮಕ್ಳು ಸಾಕಾಗದು. ತಗೊಂಡಿದ್ದೀರಿ ಚಾಲಕರು ಎಲ್ಲ ಬಾಡಿಗೆ ಹೊಡಿಯೋರು ಒಂದ್ ಪ್ರಶ್ನೆ ಹೇಳ್ತಾವ್ರೆ. ಇಲ್ಲಿ ನೋಡಿ, ಫುಡ್ ಆರ್ಡರ್ ಮಾಡ್ತಾರೋ ರ್ಯಾಪಿಡ್ ಆರ್ಡರ್ ಓಡಿಸ್ತಾವ್ರೆ. ಆರ್ಡರ್ಗಳು ಹೊಡೆದಾದ್ಮೇಲೆ ಇದು ಆಯ್ತು. 50 ಸರ್. ನಿಮ್ಮ ಹೆಸರು? 50 ನಾರಾಯಣ. ಇವತ್ತು ಏನು ಇಲ್ಲಿ ಬಂದಿದ್ದೀರಲ್ಲ, ಬಾಡಿಗೆ ಬಂದಿರೋ ಉದ್ದೇಶ ಹೊಡಿತಾ ಇದೀವಿ ಸರ್. ಫುಡ್ ಆರ್ಡರ್ ಪ್ಲಸ್ ಇದು ಹೊಡಿತಾ ಇದೀವಿ ಸರ್. ಏನಿದು ಅಥಾರಿಟಿ ಏನಿದೆ? ಯಾರು ಪರ್ಮಿಷನ್ ಕೊಟ್ಟಿದ್ದಾರೆ? ಪರ್ಮಿಷನ್ ಇದು ಆಪ್ ಇಂದ ಇದ್ ಮಾಡಿರೋದು ಸರ್. ಆಪ್ ನಲ್ಲಿ ಹೆಂಗೆ ಅದು ಏನ್ ಪ್ರೊಸೀಜರ್ ಅಂತ ಸ್ವಲ್ಪ ಹೇಳಿ ಸರ್. ಎಲ್ಲ ಅಪ್ಲೋಡ್ ಮಾಡಿ ಸರ್, DL ಎಲ್ಲ ಅಪ್ಲೋಡ್ ಮಾಡಿ ಇದ್ ಮಾಡಿ ಹೋಗಿ ಅಲ್ಲಿ ಸಬ್ಮಿಟ್ ಮಾಡ್ಬೇಕಾ ಸರ್? ಎಲ್ಲಿ ಬರೋದು ಆಫೀಸ್? ಆಫೀಸ್ ಗೊತ್ತಿಲ್ಲ ಸರ್. ಸರ್ ನಿಮ್ಗೆ ಈ ಆಪ್ ಅಲ್ಲಿ ಹೊಡೆದ್ರೆ ಅನುಕೂಲತೆ ಏನಾದ್ರು ಯಾರು ಭರವಸೆ ನಿಮ್ಗಾಗ್ಲಿ ನಿಮ್ ಜೊತೆ ಪ್ಯಾಸೆಂಜರ್ ಆಗ್ಲಿ ಕುತ್ಕೊಳ್ಳೋರ್ಗೆ ಏನಾದ್ರು ಇನ್ಶೂರೆನ್ಸ್ ಆಗ್ಲಿ ಏನಾರು ಇದೆಯಾ? ಅದ್ರದ್ದು ಏನಾರು ಆಧಾರ ಪ್ರೂಫ್ ಏನಾರು ಇದೆಯಾ? ಅದು ಒಂಚೂರು ದಾಖಲೆ ಇದ್ರೆ ಪ್ರೊಫೆಷನಲ್ ಏನು ಸರ್? ಸರ್ ಪ್ರೊಫೆಷನಲ್ ಏನು ಸರ್? ಫುಡ್ ಆರ್ಡರ್ ಡೆಲಿವರಿ ಮಾಡ್ತಾ ಇದ್ವಿ, ಸ್ವಿಗ್ಗಿ ಮಾಡ್ತಾ ಇದ್ದೆ. ಏನ್ ಕೆಲಸ ಮುಂಚೆ ಸ್ವಿಗ್ಗಿ ಆರ್ಡರ್ ಮಾಡಿ ಇದ್ ಮಾಡ್ತಾ ಇದ್ವಿ ಸರ್. ಸ್ವಿಗ್ಗಿ ಫುಡ್ ಮೊದಲು ಅದ್ರಲ್ಲಿ ಆರ್ಡರ್ ಇಲ್ಲ ಸರ್. ಇದಕ್ಕಿಂತ ಮುಂಚೆ ಸರ್, ಈ ಆಪ್ ಎಲ್ಲ ಬರೋದಕ್ಕಿಂತ ಮುಂಚೆ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ ಸರ್. ಮಾರ್ಕೆಟಿಂಗ್ ಏನ್ ಮಾರ್ಕೆಟಿಂಗ್ ಸರ್? ಸೋಲಾರ್ ಎಲ್ಲ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ. ಓಕೆ. ಈಗ ತಗೊಂಡಾಗೈತಿ ಕಾನೂನು ರೀತಿ ಕ್ರಮ ಆಗುತ್ತೆ ತಗೊಳ್ಳಿ. ಅಣ್ಣ ಈಗ ಅವ್ರು ಕೇಳ್ತಾರೆ ಏನ್ ಗೊತ್ತಾ? ನೋಡಿ, ಒಬ್ರು ಮೀಡಿಯಾ ಮುಂದೆ ಮಾತಾಡಕ್ ಅವಮಾನ ನಿಮ್ಗೆ ಅಲ್ಲ, ಗೊತ್ತಾಯ್ತು ಅವಮಾನ. ಹೋಗಿ ತಗೊಂಡ್ ಹೋಯ್ತು ದುಡ್ಡಿಸ್ಕೊಳಕ್ ಅದು ಅವಮಾನ ಇಲ್ಲ ಅಲ್ವಾ? ನೆಲ್ಲ ಕರ್ಕೊಂಡು ನನ್ನ ತಮ್ಮ ಗಂಗೋತ್ರಿ ಫ್ರೀ ಸರ್ವಿಸ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ ಮತ್ತೆ ಅಲ್ಲ ಕಣ್ರಿ. ಇವಾಗ ನಾನು ಹೇಳೋದು ನಿಮ್ಗೆ ಏನ್ ಗೊತ್ತ ಒಂದು ವಿಚಾರ. ಈಗ ನೀವೇನಂದ್ರಿ ಫಸ್ಟ್ ಕೇಳಿದಕ್ಕೆ ನನ್ನ ಫ್ರೆಂಡ್ ಗಂಗೋತ್ರಿ ಅವನು ಅಂತಂದ್ರಿ, ಹೆಲ್ಮೆಟ್ ಹೇಗೆ ಹಾಕತ್ತಿದ್ದೀರಾ? ಅಲ್ಲ ಅವಮಾನ ಅದು. ಮಾಡೋ ಕೆಲ್ಸಕ್ಕೆ ಅವಮಾನ ಇದ್ಮೇಲೆ ಹೆಲ್ಮೆಟ್ ಹಾಕೋ ಇಲ್ಲಿ ಮೀಡಿಯಾ ಮುಂದೆ ಹೋಗ್ಬಿಟ್ರೆ ಅವಮಾನ. ಓಪನ್ ನಿಂತ್ಕೊಳ್ರಿ. ಮಕ್ಳೆಲ್ಲ ಇರೋರು, ನಾವು ಸಂಸಾರ ನಾವು ಕಟ್ಕೊಂಡು ನಾವು ಇವಾಗ ಮದ್ವೆ ಮಾಡ್ಕೊಂಡಿರೋರು. ಇವ್ರೆಲ್ಲ ನಾವು 7 ವರ್ಷದಿಂದ ನಾನು ಆಟೋ ಓಡಿಸಿದೀನಿ ಸರ್. ನೋಡಿ, ಬೆಳಿಗ್ಗೆಯಿಂದ 130 ರೂಪಾಯಿ ಬಾಡಿಗೆ ಹೊಡೆದೀನಿ. ಇವ್ನು 650 ರೂಪಾಯಿ ಬಾಡಿಗೆ ಹೊಡೆದಾನೆ. ಯಾರಕ್ ಸರ್ ಲಾಸ್? ಅದ್ರಲ್ಲಿ ಬೇರೆ ನಾವ್ ಏನು ಸರ್ ಟ್ಯಾಕ್ಸ್ ಕಟ್ಕೊಂಡು ಬಾಡಿಗೆ ಹೊಡಿಬೇಕು? ಇನ್ಸೂರೆನ್ಸ್ ಇಲ್ಲ ಅಂದ್ರೆ ಗಾಡಿ ಹಿಡಿತಾರೆ, DL ಇಲ್ಲ ಅಂದ್ರೆ ಗಾಡಿ ಹಿಡಿತಾರೆ, ಗಾಡಿ ನಂಬರ್ ಇಲ್ಲ ಅಂದ್ರೆ ಎಲ್ಲ ಹಿಡಿತಾರೆ. ಇವ್ರು ವೈಟ್ ಬೋರ್ಡ್ ಮಾಡ್ಕೊಂಡ್ ಬಾಡಿಗೆ ಹೊಡಿತಾರೆ. ಇವ್ರದ್ದು ಏನಕ್ಕೆ ಸರ್? ಯಾರು RTO ದವ್ರು ಏನು ಕೇಳಲ್ಲ ಇವ್ರಿಗೆ.
ಸರ್ ಓಲಾ ಊಬರ್ ಒಳಗಡೆ ಪಿಕಪ್ ಕೊಡ್ತಿಲ್ಲ ಸರ್, ನಾವೆಲ್ಲ ಆಚೆಗೆ ಇಟ್ಕೊಂಡ್ ಬಾಡಿಗೆ ಹೊಡಿತೀವಿ. ಇವ್ರಿಗೆಲ್ಲ ಏನ್ ಪಿಕಪ್ ಕೊಡ್ತಾರೆ? 12 ಗಂಟೆಗೆ 650 ಹೊಡೆದ್ರೆ ನಾವು ನೋಡಿ ಆಟೋಗೆ 4 ಲಕ್ಷ ಲೋನ್ ಹಾಕ್ಸ್ಕೊಂಡು 135 ರೂಪಾಯಿ ಬಾಡಿಗೆ ಹೊಡ್ತೀವಿ. ನೋಡಿ ಸರ್ ನೀವೇನೆ ಇಂಥ ನೋಡಿ ಇವ್ರಿಗೆಲ್ಲ ಬಾಡಿಗೆ ಹೊತ್ತೈತೆ. ಆಟೋದಲ್ಲಿ ನೋಡಿ 1 ರೂಪಾಯಿ ಬಾಡಿಗೆ ಹೊತ್ತಿಲ್ಲ ನೋಡಿ, ಆಟೋದಲ್ಲಿ 1 ರೂಪಾಯಿ ಬಾಡಿಗೆ ಹೊತ್ತಿಲ್ಲ. ಏನ್ ಮಾಡುವ ಸರ್ ನಾವು? ಕೇಳಿದ್ರೆ ನಾವ್ ಬಾಡಿಗೆ ಹೊಡಿತಿರೋದು ಅಂತ ಕೇಳ್ತಾರೆ. ನಮ್ ಸಂಸಾರ ಅಂತ ಇಲ್ಲ ಸರ್. ನಾನು ಆಟೋಗೆ 5 ತಿಂಗಳಾಗಿ ಸರ್ ನಂದು ಲೋನ್ ಡ್ಯೂ ಆಗಿ ಗಾಡಿ ಬೇರೆ ಇದ್ ಮಾಡ್ಕೊಂಡ್ ಬಾಡಿಗೆ ಹೊಡಿತೀವಿ. ನಮ್ಮ ಇದು ಯಾಕೆ ಗಾಡಿ ಹಿಡ್ಕೊಂಡ್ಬಿಡ್ತಾರೆ ಸರ್. ನನ್ಗೆ ಇರೋದೇ ಗಾಡಿಯಿಂದ ಊಟ ಮಾಡಕ್ಕೆ, ಅದು ಇಲ್ಲ ಅಂತಾನೆ ಏನಿಲ್ಲ. ಇವ್ ನೋಡಿ 650 ರೂಪಾಯಿ 700 ರೂಪಾಯಿ ಏನ್ ಬಂಡವಾಳ? 100-150 ರೂಪಾಯಿ. ನಾನು ಗ್ಯಾಸ್ಗೆ 450 ರೂಪಾಯಿ ಗ್ಯಾಸ್ ಹಾಕ್ಸ್ಬೇಕು ಸರ್. ಬೆಳಿಗ್ಗೆ ಸಂಜೆ ಗಂಟೆ ಬಾಡಿಗೆ ಹೊಡಿಯಕ್ಕೆ 450 ರೂಪಾಯಿ ಗ್ಯಾಸ್ ಹಾಕಿದ್ರು ಹೊಡೆಯದೆ 500-600 ರೂಪಾಯಿ ಬಾಡಿಗೆ ನಾವು. ಇವ್ ನೋಡಿ 100 ರೂಪಾಯಿ 200 ರೂಪಾಯಿ ಬಾಡಿಗೆ ಹಾಕ್ಸ್ಕೊಂಡು ನೋಡಿ 130 ರೂಪಾಯಿ 130 ರೂಪಾಯಿ. ಆಮೇಲೆ ಎಲ್ಲಾರು ಹುಡುಗಿರೆಲ್ಲ ಹತ್ಕೊಂಡ್ ಬೈಕಲ್ಲಿ ಕುಂತ್ಕತ್ರೆ ಅವ್ರ ಸೋಕಿ ನಾವು ಏನು ಮಾಡಕ್ ಐತಿಲ್ಲ ಸರ್, ನಾವೇನು ಮಾಡಕ್ ಐತಿಲ್ಲ. ಸರ್ ರವಿ ಪ್ರಕಾಶ್ ಅಂತ, ಇಲ್ಲೇ ಆಟೋ ಓಡಿಸೋ ನಾವು ಮೈಸೂರು ಸಿಟಿಲಿ ತುಂಬಾ ಏರಳವಾಗಿ ರ್ಯಾಪಿಡೋ ಓಲೋ ಊಬರ್ ಕಂಪ್ನಿಗಳಿಂದ ಆಟೋಗಳಿಗೆ ಬಾಡಿಗೆ ರ್ಯಾಪಿಡೋ ಬೈಕ್ ಗಳಲ್ಲಿ ಬಾಡಿಗೆ ಹೊಡಿತಾವ್ರೆ ಸರ್. ಯಾಕೆಂದ್ರೆ ನಮ್ಮ ಆಟೋ ಡ್ರೈವರ್ಗ ಚಾಲಕರದ್ದು ಜೀವನ ಅಸ್ತವ್ಯಸ್ತ ಆಗೋಗ್ಬಿಟ್ಟಿದೆ. ಇವತ್ತು ಈ ಗಾಡಿಗಳೆಲ್ಲ ಯಾವ್ದು? ಈ ಗಾಡಿಗಳೆಲ್ಲ ಇರೋದೆಲ್ಲ ಇವತ್ತು ಒಂದ್ ದಿವಸದ ಈಗ ಒಂದು ಅರ್ಧ ಗಂಟೆಲಿ ನೋಡ್ತಾ ಇರೋ ಗಾಡಿಗಳು ಸರ್ ಇವೆಲ್ಲ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಒಂದು ಅರ್ಧ ಗಂಟೆಗೆ ಒಂದೊಂದು ಟ್ರೈನ್ ಬರ್ತಾ ಇರುತ್ತೆ. ಅರ್ಧ ಗಂಟೆಗೂ ಟ್ರೈನ್ ಬರ್ತಾ ಇರೋದ್ರಿಂದ ಅರ್ಧ ಗಂಟೆಯಲ್ಲಿ ಮಿನಿಮಮ್ ಇಲ್ಲ ಅಂದ್ರೆ 100-150 ಗಾಡಿ ನಿಂತ್ಕೊಳ್ಳುತ್ತೆ. 100-150 ಗಾಡಿಲಿ ಬಾಡಿಗೆ ಹೊಟ್ಟೋಗ್ಬಿಟ್ರೆ ನಮ್ ಚಾಲಕರು 150 ಗಾಡಿ ಇಟ್ಟಿರೋ ಆಟೋ ಚಾಲಕರು ಪ್ರೀಪೇಡ್ ಅಲ್ಲಿ ಈಗ ನಾವು ಒಳಗಡೆ ಪ್ರೀಪೇಡ್ ಬಾಡಿಗೆ ಹೊಡಿಯೋರು 100 ಗಾಡಿ ಐತೆ. ಅವ್ರಗಳು ಎಲ್ಲ ಹೋಗ್ಬೇಕು? ಹೊರಗಡೆ 150-200 ಗಾಡಿ ಐತೆ, ಅವ್ರೆಲ್ಲ ಹೋಗ್ಬೇಕು? ಆಟೋ ಡ್ರೈವರ್ಗಳಿಗೆ ಆಟೋ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಆಟೋ ಚಾಲಕರಿಗೆ ಹಾಗೂ ರ್ಯಾಪಿಡೋದಿಂದ ಕ್ಯಾಬ್ ಇವ್ರಗಳಿಗೂ ಸಮಸ್ಯೆ ಆಯ್ತಾ ಇದೆ. ಯಾಕೆ ಅಂದ್ರೆ ನಾವ್ ಸಂಪಾದನೆ ಮಾಡೋದು ಅವರೇ ಸಂಪಾದನೆ ಮಾಡೋದು, ಅವ್ರಗಳ ಸಂಪಾದನೆ ನಮಗೂ ಸಂಪಾದನೆ. ಇಷ್ಟು ಉದ್ದ ಗಾಡಿಗಳಿದೆಯಲ್ಲ, ಈ ಗಾಡಿಗಳೆಲ್ಲ ತಗೊಂಡ್ ಸಂಪಾದನೆ ಮಾಡ್ತವ್ರಿಗೆಲ್ಲ ಯಾವ್ದು ಎಲ್ಲೋ ಬೋರ್ಡಲ್ಲಿ ಯಾವ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಾಡ್ತಾ ಇಲ್ಲ. ಗೌರ್ಮೆಂಟ್ ರೂಲ್ಸ್ ಅಲ್ಲಿ ರೆಗ್ಯುಲೇಷನ್ ಏನ್ ಪ್ರಕಾರ ಐತೆ ಅಂದ್ರೆ ಈಗ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಮೂಲಕ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಜಡ್ಜ್ಮೆಂಟ್ ಸಮೀಕ್ಷೆ ಮಾಡಿ ನೀವು ಸಮೀಕ್ಷೆನೆ ಹೇಳಿದೆ ರ್ಯಾಪಿಡೋ ಬೈಕ್ ಆಗ್ಲಿ ಬೈಕ್ಸ್ ಗಳಲ್ಲಿ ಯಾವುದೇ ಆಪ್ ಗಳಾಗ್ಲಿ ಯೂಸ್ ಮಾಡೋದ್ರಿಂದ ತೊಂದ್ರೆ ಅಂತ. ಪ್ಲಸ್ ಇನ್ಶೂರೆನ್ಸ್ ಜನಗಳಿಗೆ ಕ್ಲೈಮ್ ಆಗಲ್ಲ. ಏನೇ ಬ್ಲಡ್ ರಿಲೇಶನ್ಶಿಪ್ ಇದ್ರೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತಂತೆ, ಅದು ಬಿಟ್ರೆ ಕ್ಲೈಮ್ ಆಗಲ್ವಂತೆ. ಸೆಕೆಂಡ್ ಲೇಡೀಸ್ಗೆ ಸೆಕ್ಯೂರಿಟಿ ಇಲ್ಲ. ಅದಾದ್ಮೇಲೆ ಅವುಗಳಿಗೆಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮನೆ ಜೀವನ ನಡೀತಾ ಇಲ್ಲ, ನಮ್ಮ ಆಟೋ ಚಾಲಕರ ಮನೆ ಜೀವನ ನಡೀತಾ ಇಲ್ಲ. ಈಗ ಒಂದು ಆಪ್ ನ ತಗೊಬಂದ್ಬಿಟ್ಟು ಇವ್ರು ಬಿಸಾಕ್ಬಿಟ್ಟಾರ ಹೊಡಿತಾವ್ರೆ, ನಮಗ್ ಪರ್ಮಿಷನ್ ಐತೆ ಅಂತ ಹೇಳ್ತಾವ್ರಲ್ಲ, ಪರ್ಮಿಷನ್ ತಗೊಂಡಿರೋದು ಯಾರು ಅಂತಾನೆ ಗೊತ್ತಿಲ್ಲ ರ್ಯಾಪಿಡೋ ಬೈಕ್ ಅವ್ರಿಗೆ. ಈಗ ಪೊಲೀಸರಿಗೆ ಏನ್ ಹೇಳ್ತಾರೆ? ನೀವು ಪೊಲೀಸರಿಗೆ ಏನ್ RTOದವರಾಗ್ಲಿ ಪೊಲೀಸವರಾಗ್ಲಿ ಯಾರು ಪರ್ಮಿಷನ್ ಕೊಟ್ಟಿಲ್ಲ. ಗೌರ್ಮೆಂಟ್ ಹೇಳೈತೆ ನಾವು ಪರ್ಮಿಷನ್ ಕೊಟ್ಟಿಲ್ಲ ಅಂತ. ಇವರು ಒಂದು ಮೊಬೈಲ್ ಒಂದು ಆಪ್ ಬಂತು, ಅವ್ರು ಇನ್ಸ್ಟಾಲ್ ಮಾಡ್ಕೊಂಡ್ರು, ಬಾಡಿಗೆ ಹೊಡಿತಾವ್ರೆ. ಅದರಿಂದ ಯಾವುದೇ ತರಹದ ಸೇಫ್ಟಿ ಇಲ್ಲ, ಯಾವುದೇ ತರಹದ ಇದಿಲ್ಲ, ರೂಲ್ಸ್ ರೆಗ್ಯುಲೇಷನ್ ಇಲ್ಲ. ಅದಕ್ಕೆ ಈ ಓಲಾ ಊಬರ್ ಸ್ಕೂಟರ್ ಹೊಡಿತಲ್ಲ ಯಾರು ಸ್ಟೂಡೆಂಟ್ಸ್ ಗಳು ಯಾರು ಇದು ಸ್ಟೂಡೆಂಟ್ಸ್ ಗಳು ಹೊಡಿತಾ ಇದಾರೆ. ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಅವರು ಇದನ್ನೇ ಚಾಲೂ ಮಾಡ್ಕೋಯ್ತು ಅಂದ್ರೆ ಅವ್ರಿಗೆ ಈಗ ಯೂಸ್ ಮಾಡ್ತಾ ಇರೋದು ಆ ದುಡ್ಡುಗಳನ್ನ ಏನಕ್ಕೆ ಕುಡಿಯಕ್ಕೆ ತಿನ್ನಕ್ಕೆ ಸೇಕೆ ಮಾತ್ರ. ಅವ್ರಗಳ ಮನೆಯಿಂದ ನಮ್ಗೆ ಫೀಸ್ ಕಟ್ಟಿಲ್ಲ ಅಣ್ಣ ಅದಕ್ಕೆ ಹೇಳ ಅಂತಾರೆ, ಅದೆಲ್ಲ ಸುಳ್ಳು. ಯಾವ್ದು ಅವೆಲ್ಲ ನಿಜ ಅಲ್ಲ. ಏನಂದ್ರೆ ಅವ್ರು ಬರೋದು ಅವ್ರ ಶೋಕಿಗೋಸ್ಕರ ಕುಡಿಯಕ್ಕೆ ತಿನ್ನಕ್ಕೋಸ್ಕರ ಬಂದು ಮಾಡ್ಕೋತಾ ಇರೋದು. ಅದನ್ನ ನಮ್ಮ ಕಡೆಯಿಂದ ಒಂದು ಪ್ರಶ್ನೆ, ಆ ಆಪ್ ಇದೆಯಲ್ಲ, ಆ ಆಪ್ ಮೇಲೆ ನೀವು ಯಾಕೆ ಕೇಸ್ ಮಾಡ್ತಾ ಇಲ್ಲ? ಆಪ್ ಬಗ್ಗೆ ಕೇಸ್ ಮಾಡಿ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ. ಕೋರ್ಟ್ ಇಂದ ಎಷ್ಟು 9 ವರ್ಷ 10 ವರ್ಷದಿಂದ ಕೇಸ್ ನಡೆಸ್ಕೊಂಡು ಇವಾಗ ನಮ್ಗೆ ಕೊನೆ ಮೂಮೆಂಟ್ ಜಡ್ಜ್ಮೆಂಟ್ ಬಂದಿದೆ. ಜಡ್ಜ್ಮೆಂಟ್ ಗೆ ಮೂಲೆಗೆ ಇನ್ನೊಂದು 2 days 3 days ಇರ್ಬೋದು. ಅಲ್ಲಿ ಲೀಸ್ಟ್ ಬರೋದಂಗ ಇವ್ರಿಗೆಲ್ಲಾ ಜನಗಳಿಗೆ ಯಾರು ನನ್ಗೆ ಗೊತ್ತಿಲ್ಲ ಅಂತ ಡ್ರೈವರ್ಗಳು, ಯಾರು ಬೈಕ್ ಡ್ರೈವರ್ಸ್ಗಳು, ಯಾಕೆಂದ್ರೆ ಅವ್ರು ಮೊಬೈಲ್ ಯೂಸ್ ಮಾಡಲ್ವಾ, ಅವ್ರ ಪೇಪರ್ ಓದಕ್ ಬರಲ್ವಾ ಸರ್? ಅವ್ರು ಮಾಡ್ತಾ ಇರೋ ಕೆಲ್ಸಗಳು ಒಂದೊಂದಲ್ಲ. ನಾನು ಬಂದ್ಬಿಟ್ಟು ಮಧ್ಯಾಹ್ನದ ಮೇಲೆ ಗಾಡಿ ಓಡಿಸೋದು, ಬೆಳಿಗ್ಗೆ ಓದಿಸ್ಬಿಟ್ಟು ಕಾಲೇಜ್ಗೆ ಹೋಗ್ತೀನಿ ನಾನು, ನನಗೆ ಫೀಸ್ ದುಡ್ಡಿಲ್ಲ, ಅವೆಲ್ಲ ಸುಳ್ಳು. ಅವ್ರು ಮಾಡ್ತಾ ಇರೋದೇ ಇದೊಂದೇ ದಂಧೆ ಒಂದ್ ಮಾಡ್ತಾವ್ರಿ. ಇದರಿಂದ ಸರ್ ನಮ್ ಬಾಡಿಗೆ ಏನಿಲ್ಲ. ಈಗ ಬಂದ್ರು ಒಬ್ರು ಬಂದ್ರು, ಈಗ ತಗೊಬಂದ್ರು ನಿಮ್ಮ ಬಾಡಿಗೆ ತಗೊಬಂದ್ ಅಲ್ಲಿಂದ ಈಗ ಊಟ್ಕಳಿನ ಇಲ್ಲಿಂದ ಬರ್ತಾರೆ. ಅಂದ್ರೆ ಬರ್ಬೇಕಾದ್ರೆ ಏನಾದ್ರು ಹೆಚ್ಚು ಕಡೆ ಬಿದ್ದೋಗ್ಬಿಟ್ರೆ ಅವ್ರಿಗೆ ಇನ್ಶೂರೆನ್ಸ್ ಯಾರು ಕ್ಲೈಮ್ ಮಾಡ್ಕೊಡ್ತಾರೆ? ನಾನೇ ಸ್ವಂತವಾಗಿ ನನ್ ಗಾಡಿಯಲ್ಲೇ ಆಕ್ಸಿಡೆಂಟ್ ಆಗಿರೋದಕ್ಕೆ 46 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಕ್ಲೈಮ್ ಆಗೈತೆ.
46 ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಆಟೋದಲ್ಲಿ ಕ್ಲೈಮ್ ಆಯ್ತದೆ, ಹಾಗಂತ ಆಟೋ ಸ್ಕೂಟರ್ ಕ್ಲೈಮ್ ಆಗುತ್ತಾ? ಕ್ಲೈಮ್ ಆಗಲ್ಲ. ಯಾಕೆಂದ್ರೆ ಅದ್ರಲ್ಲಿ ಬೆಡ್ ರಿಲೇಶನ್ಶಿಪ್ ಇರ್ಬೇಕು. ಎಲ್ಲೋ ಬೋರ್ಡ್ ಅನ್ನೋದೇನು ಪಬ್ಲಿಕ್ ಸರ್ವಿಸ್ ಮಾಡಕ್ಕೋಸ್ಕರ ಇಟ್ಟಿರೋದು ಅದನ್ನ. ಅದ್ರಲ್ಲಿ ಬಂದು ಅವ್ರ ಸರ್ವಿಸ್ ತಗೊಂಡ್ರೆ ಅವ್ರಿಗೆ ಏನೇ ತೊಂದ್ರೆ ನಾವು ಜವಾಬ್ದಾರಿ. ನಮ್ DL ಇಲ್ವಾ ಬಂದ್ ಗಾಡಿ ಹಿಡಿತಾರೆ, ಮೀಟರ್ ಇಲ್ವಾ ಗಾಡಿ ಹಿಡಿತಾರೆ, ಇನ್ಶೂರೆನ್ಸ್ ಇಲ್ವಾ ಗಾಡಿ ಹಿಡಿತಾರೆ, ಡಿಸ್ಪ್ಲೇ ಇಲ್ವಾ ಗಾಡಿ ಹಿಡಿತಾರೆ, ಪೊಲೀಸ್ ನಂಬರ್ ಇಲ್ವಾ ಗಾಡಿ ಹಿಡಿತಾರೆ. ಅವ್ರಿಗೇನು ಹಿಡಿಯೋದೇ ಇಲ್ಲ. ಒಂದು ಸಿಗ್ನಲ್ ನಿಂತ್ಕೊಂಡು ಅವ್ನು 10 ಜನ ನಿಂತ್ಕೊಂಡಿದ್ರೆ ಅವ್ರು 100 ಜನ ನಿಂತಿರ್ತಾರೆ. ಅವ್ರನ್ನ ಹಿಡಿಯಕ್ ಅವ್ರು ಗಮನಿಸೋರೆ ಯಾರು ಇಲ್ಲ. ಹಂಗಾಗಿ ಇದ್ರ ಬಗ್ಗೆ ಏನೈತೆ RTO ಈಗ ಬಂದಿದೆ, RTO ಅಧಿಕಾರಿಗಳು ಬಂದಿದ್ದಾರೆ. ಅದು ಏನಿದೆ ನೋಡ್ಕೊಡೋರು ಅದಕ್ಕೆ ನ್ಯಾಯ ದೊರಕಿಸ್ಕೊಟ್ಬಿಟ್ರೆ ಇನ್ ಮುಂದಕ್ಕೆ ಏನೈತೆ ನಾವು ಮಾಡ್ಕೊ ಹೋಗ್ತೀವಿ. ಈಗ ಏನ್ ನಮ್ ಚಾಲಕರಿಗೆ ಒಂದು ಮನವಿ ಮಾಡ್ತಾ ಇದ್ದೇನೆ, ಯಾರು ಡಿಮ್ಯಾಂಡ್ ಮಾಡಿ ಮೀಟರ್ ನಿಲ್ಸ್ಕೊಂಡು ಬಾಡಿ ಹೊಡೀರಿ ಫಸ್ಟ್. ಸರ್, ಈಗ ಮೈಸೂರು ಎಲೆಕ್ಷನ್ ಅಲ್ಲಿ ನೀವು ಓಲಾ ಊಬರ್ಗೆ ಅವಕಾಶ ಕೊಡಲ್ಲ. ನಮ್ದು ಒಳಗಡೆ ಒಂದು ಪ್ರೀಪೇಡ್ ಇದೆ ಸರ್, ಹೊರಗಡೆ ಒಂದು ಪ್ರೀಪೇಡ್ ಇದೆ ಸರ್. ಅದಾದ್ಮೇಲೆ ಕೆಳಗಡೆಗೆ ದಾಸಪ್ಪ ಸರ್ಕಲ್ ಹತ್ರ ಓಲಾ ಊಬರ್ ಗಾಡಿಯವ್ರು ನಿಂತ್ಕೋತಾರೆ, ಅದು ಅವ್ರು ಮಾಡ್ಕೊಳ್ಳೋದು. ಅದನ್ನ ನಮ್ದು ಏನೈತೆ ನಮ್ ಜೀವನ ಮಾಡ್ತಾ ಇರೋದೇ 20 ವರ್ಷ 25 ವರ್ಷದ ಐತೇನೆ. ಈ ಹಲವಾರು ಹಳಬ್ರು ಡ್ರೈವರ್ಗಳವ್ರೆ, ಅವ್ರಿಗೆ ಯಾವ್ದೇ ಮೊಬೈಲ್ ಯೂಸ್ ಮಾಡಕ್ ಬರಲ್ಲ. ಎಲ್ಲ ಕೀಪ್ಯಾಡ್ ಗಳ ಮೊಬೈಲ್ ಇಟ್ಕೊಂಡಿರೋರೆ. ಆಪ್ ಗಳಲ್ಲಿ ಮೋಸ ನಿಮ್ಗೆ ಗೊತ್ತು. ಯಾಕೆಂದ್ರೆ ಮೊಬೈಲ್ ಇವತ್ತು ಬರ್ತಾರೆ, ಸ್ಕೂಟರ್ ಅವ್ರಿಗೆ ಹಾಕ್ಬಿಟ್ಟೈತಾರೆ ದುಡ್ಡು ಬಂತು ಅಂತ. ದುಡ್ಡು ಬಂದಿರಲ್ಲ ಅಂತ ಡ್ರೈವರ್ ಒಬ್ಬ ಬೆಳಗ್ಗೆ ಸಾಯಂಕಾಲ ದುಡ್ಡುಬಿಟ್ಟು ಇವ್ರು ಆನ್ಲೈನ್ ಮಾಡ್ಬಿಟ್ಟು ಹೊಡೈತಾನೆ ಅಂತ ಹೇಳ್ಬಿಟ್ಟು ಅದು ಆನ್ಲೈನ್ ಅಲ್ಲಿ ಬೆಳಿಗ್ಗೆ ಸಾಯಂಕಾಲ ದುಡ್ಡು ನೋಡಿದ್ರೆ ದುಡ್ಡೇ ಇರಲ್ಲ. ಅದಕ್ಕೋಸ್ಕರ ನಮ್ಮ ಪ್ರೀಪೇಡ್ ಯಾರು ಯೂಸ್ ಮಾಡಲ್ಲ. ಪ್ರೀಪೇಡ್ ಅವ್ರು ಇಲ್ಲ ಅಂದ್ರೆ ಒಂದ್ 500 600 ಜನ ಇಲ್ಲಿದೀವಿ, 1000 ಜನ ಬಸ್ ಸ್ಟ್ಯಾಂಡ್ ಅಲ್ಲಿ ಇದಾರೆ. ಅವ್ರಿಗೆಲ್ಲ ಇದನ್ನೇ ಜೀವನ ನಂಬ್ಕೊಂಡ್ ಕೂತಿರೋ ಪ್ರೀಪೇಡ್ ಗಳಲ್ಲಿ. ಇಲ್ಲಿ ಹತ್ರ ಬಂದ್ಬಿಟ್ಟು ಇಲ್ಲಿ ಪಿಕಪ್ ಮಾಡ್ಕೊಟ್ಬಿಟ್ರೆ ನಾವ್ ಇಲ್ಲ ಹೋಗ್ಬೇಕು ಜೀವನ ಮಾಡಕ್ಕೆ. ನಾವ್ ಹೊರಗಡೆ ಹೋಗಿ ದುಡಿಯಕೈತದ? ನಮ್ ಮೀಟರ್ ಹಾಕಕ್ಕೂ ರೆಡಿ, ಪ್ರೀಪೇಡ್ ಅಲ್ಲಿ ಹೊಡಿಯಕ್ಕೂ ರೆಡಿ ರೀ. ನಾವ್ ಯಾವ್ದು ಡಿಮ್ಯಾಂಡ್ ಆಗ್ಲಿ ಏನು ಮಾಡ್ತಾ ಇಲ್ಲ. ಹಂಗೆ ಎಲ್ಲಾ ಡ್ರೈವರು ಮೀಟರ್ ಹಾಕೊಂಡು ಬಾಡಿಗೆ ಹೊಡಿದ್ರೆ ಜನಗಳು ಅವರೇ ಬರ್ತಾರೆ. ಈಗ ಮೈಸೂರು ಎಲೆಕ್ಷನ್ ಅಲ್ಲಿ ಊಬರ್ ಓಲಾದಲ್ಲಿ ನಿಮ್ಗೆ ಅವಕಾಶ ಇಲ್ಲ, ಕೊಡಲ್ಲ ಸರ್. ಅವಲ್ಲಿಂದ ಕೊಟ್ಟಿಲ್ಲ, ಇಲ್ಲಿವರೆಗೂ ಮುಂದಕ್ಕೂ ಕೊಡಕ್ ಬರಲ್ಲ ನಾವು. ಬೇರೆ ಏನಾದ್ರು क्या मुश्किल है आपको? अस्सलामुअलैकुम रहमतुल्लाहि वबरकातुहू। मेरा नाम मोहम्मद इमरान है। ये ऑटो ड्राइवर का बहुत बड़ा मसला है यहाँ। क्या ओला ऊबर रैपिडो ये बहुत तकलीफ दे रही। पूरे गाड़ियाँ 30 गाड़ियाँ किले भी मेरे सब उनका ने वॉलंटरी मंगलिन समय कीली दियो पुलिस में बातचीत हो गई। मंडी स्टेशन में कंप्लेंट हुआ, आई थी गरड़ा 112 को फोन कर रहा था, आए थे उन्होंने बात करके 6 जना को। कितने महीनों से हो रहा है ये? हो रहा है बहुत साल से हो रहा है, बट कौन भी आवाज नहीं उठाते थे। अभी देखो ये क्या है, अनसीजन का टाइम है, ऑटो वाले को नहीं चलता। उस वजह से क्या है, ऑटो वाले को नहीं चलने की वजह से 70-80 रुपए को गवर्नमेंट प्रीपेड का भाड़ा हुआ, इन्हें 25 रुपए में मारते हैं सर। 4 लाख रुपए बंडल डाल दिया मैं, बैस के साथ गाड़ी उतारा तो लोन में 4.5 लाख रुपए गाड़ी पड़ रही है हमना। EMI नहीं बंदा तो एक गाड़ी लेला को चल जाती। दूसरा FC इंश्योरेंस, इमिग्रेशन टेस्ट नहीं था, 1000 रुपए फाइन डाल रहे ट्रैफिक वाले। इनको की नहीं पूछते, इंश्योरेंस है, FC है, DL है, क्या क्या है इनके की नहीं पूछ रहे कौन भी। वो कंपनी है ना ओला ऊबर जो भी कंपनी है, उनको इंश्योरेंस रहा तो उनको परमिशन देते को ऐसा सुनने में आया। अब चेक करो सामने कितने गाड़ा में इंश्योरेंस नहीं है, उनको कार्रवाई करेंगे। तुम्हारे जरिए से पुलिस को तुम्हें बात सुनो, उनके जरिए से कार्रवाई होंगे। FC कितने साल से नहीं, इंश्योरेंस DL सब पूछ लेंगे। गाड़ी है क्या ये? वो किसके नाम पर कितने फाइन आई, गवर्नमेंट को नुकसान पहुंचा रही है, कितने फाइन आई वो सब देख लो। उस वजह से क्या हमें आज सब बहुत सबर से थे, आज सबका सबर टूट गया। टूटने की वजह से गाड़ी हम पकड़ी, स्टेशन से भी फोन करे थे अब आओ कर को RTO आ जाएंगे, आके बाद आतूंगा तुमने भी बोलियो। उन्हें क्या बोले नहीं, उन्हें क्या व्हाइट बोर्ड में कौन मारने परमिशन दिया पूछ रहे हैं, डॉक्यूमेंट चेक कर रहे हैं। उन्हें वो नहीं, कंपनी के खिलाफ एक्शन लेना। गवर्नमेंट से तुमने ऑर्डर कॉपी है, गवर्नमेंट में कॉपी नहीं है। ये हाई कोर्ट में स्टे केस चल रहा, जजमेंट के लेवल को आको है, तुमने जजमेंट ऑर्डर कॉपी भी आको नहीं। तुम्हें कैसा भाड़ा मारने दे रही, विदाउट परमिशन RTO को मालूम नहीं से क्या भी करते नहीं। यहीं देखो पूरे कम से 30 गाड़ियां ही अभी 30 गाड़ियां ही है। 30 गाड़ा में अभी वहाँ उधर खड़े से देखो 50 गाड़ी प्रेजेंट यहाँ से। और वो गाड़ियां का रेलवे स्टेशन में, बस स्टैंड में, इंटर मैसूर में कितने गाड़ियां फिर रहेंगे, ऐसा एक अंदाजा। रिस्क क्या है जो भी आपको पैसेंजर बैठा उसके बाद? अब तुम्हें गाड़ी